ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ಬಾತ್. ಗಾಯ್ಸ್, ಇವತ್ತು 3 ಶೇರ್ಗಳನ್ನು ನೋಡೋಣ. 3 ಶೇರ್ಗಳಲ್ಲಿ ಏನಪ್ಪ ಸೇಮ್ ಪ್ಯಾಟರ್ನ್ ಅಂತ ಹೇಳಿದ್ರೆ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಏನಿದೆಯಲ್ಲ, ಸೊ ಆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗು, ಹಾಗೆಯೇ DIS ಹೋಲ್ಡಿಂಗು ಮತ್ತು FIIಗಳ ಹೋಲ್ಡಿಂಗು ಜಾಸ್ತಿ ಇದೆ. ಪಬ್ಲಿಕ್ನ ಹೋಲ್ಡಿಂಗು ಕಡಿಮೆ ಇದೆ. ಸೊ ಇದೇನು ಪ್ರಮೋಟರ್ಸು, ಹಾಗೆಯೇ DIIಗಳು ಮತ್ತು ಫಾರಿನ್ ಇನ್ವೆಸ್ಟರ್ಸು, ಇವರು ಒಂಥರ ಹೈಲಿ ಒಂದು ದೊಡ್ಡ ನೆಟ್ವರ್ಕನ್ನು ಹೊಂದಿರತಕ್ಕಂಥವ್ರು. ಸೊ ಏನೇ ವಿಷಯ ಗೊತ್ತಾದರೂ, ಏನೇ ನ್ಯೂಸ್ ಗೊತ್ತಾದರೂ ಆ ಒಂದು ಪರ್ಟಿಕ್ಯುಲರ್ ಕಂಪ್ನಿ ಬಗ್ಗೆ ಇವರಿಗೆ ಫಸ್ಟಾಗಿ ಗೊತ್ತಾಗುತ್ತೆ. ಅಂದರೆ ಪಬ್ಲಿಕ್ಕು, ಅಂದರೆ ನಾವೇನಿದ್ದೀವಿ ರಿಟೇಲ್ ಇನ್ವೆಸ್ಟರ್ಸು, ಪಬ್ಲಿಕ್ಕು ನಮಗೆ ಲಾಸ್ಟ್ ಆ್ಯಂಡ್ ಲೀಸ್ಟ್, ನಮಗೆ ಕೊನೆಯದಾಗೆಲ್ಲ ಆಗೋಗಿರುತ್ತೆ. ಆಮೇಲೆ ನಮಗೆ ಆ ನ್ಯೂಸು ಗೊತ್ತಾಗುತ್ತೆ, ಈ ಥರ ಇದೆ ಒಂದು ಕಂಪ್ನಿಲಿ ಅಂತ ಹೇಳ್ಬಿಟ್ಟು. ಓಕೆ, ನೋಡೋಣ ಬನ್ನಿ. ಅಂದರೆ ಇವ್ರ ಹತ್ರ ಇನ್ಫಾರ್ಮೇಷನ್ ಇರುತ್ತೆ ಅಂತ ಬೇಸಿಕ್ ಲಾಜಿಕ್ಕು. ಓಕೆನಾ. ಈ ಏನು ಪ್ರಮೋಟರ್ಸು, DISಸು ಮತ್ತು FIIಗಳು ಯಾವ ಶೇರ್ನಲ್ಲಿ ಜಾಸ್ತಿ ಇದ್ದಾರೆ, ಅಂದರೆ ಆಮೇಲೆ ಪ್ರಮೋಟರ್ಸ್ ಯಾವುದರಲ್ಲಿ ಕಮ್ಮಿ ಇದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಶೇರ್ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫಸ್ಟ್ ಶೇರ್. ಓಕೆ, ಯಾವುದಪ್ಪ ಅದು ಅಂತ ಹೇಳಿದ್ರೆ, ಮ್ಯಾಕ್ರೋಟೆಕ್ ಡೆವಲಪರ್ಸ್, ಲೋಧಾ ಬಿಲ್ಡರ್ಸು. ಇವರು ಅಪಾರ್ಟ್ಮೆಂಟ್ಗಳನ್ನಾಗಿರ್ಬೋದು, ಲಕ್ಸುರಿ ಅಪಾರ್ಟ್ಮೆಂಟ್ಸ್ಗಳನ್ನು ಬಿಲ್ಡ್ ಮಾಡ್ತಕ್ಕಂಥವ್ರು, ಫ್ಲ್ಯಾಟ್ಸ್ಗಳನ್ನು ಬಿಲ್ಡ್ ಮಾಡ್ತಕ್ಕಂಥವ್ರು. ಓಕೆ, ಇವರ ಒಂದು ಚಾರ್ಟ್ ಪ್ಯಾಟರ್ನನ್ನು ನೋಡಿ 6 ತಿಂಗಳಲ್ಲಿ 42% ರಿಟರ್ನನ್ನು ಈ ಒಂದು ಶೇರು ಕೊಟ್ಟಿದೆ. 1 ವರ್ಷದಲ್ಲಿ ಇದು 148% ರಿಟರ್ನನ್ನು ಕೊಟ್ಟಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇದು ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನು 336% ರಿಟರ್ನನ್ನು ಕೊಟ್ಟಿದೆ. ಆಲ್ಮೋಸ್ಟ್ ನೋಡಿ 2022 ಇಲ್ಲಿಂದ ಇಲ್ಲಿ 2024 2022ರಿಂದ 2024ರಲ್ಲಿ ಈ ಟೈಮಲ್ಲಿ ನಮಗೆ 336% ರಿಟರ್ನನ್ನು ಕೊಟ್ಟಿರ್ತಕ್ಕಂಥ ಶೇರ್ ಇದು. ಓಕೆ, ಮುಂದೆ ನೋಡೋಣ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನಾನು ಮುಂಚೆನೇ ಹೇಳಿದ್ದೆ ನಿಮಗೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಪ್ರಮೋಟರ್ಸು, ಕಂಪನಿಯ ಪ್ರಮೋಟರ್ಸು ಇಲ್ಲಿ ನೋಡಿ, ಹಾಗೆಯೇ FII ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು, ಇವರು ಪ್ರಮೋಟರ್ಸ್ ಆದರು, ಇವರು FIIಗಳಾದರು, ಹಾಗೆಯೇ ಇವರು DIIಗಳಾದರು, ಹಾಗೆ 0.73 ಲಾಸ್ಟ್ ಆ್ಯಂಡ್ ಲೀಸ್ಟಲ್ಲಿರ್ತಕ್ಕಂಥವ್ರು ಪಬ್ಲಿಕ್ಸು. ಪ್ರಮೋಟರ್ಸು 72% ಇದ್ದಾರೆ. ಓಕೆ, ರಿಮೈನಿಂಗ್ FIIಗಳು 23% ಇದ್ದಾರೆ. DIIಗಳು ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು 3% ಇದ್ದಾರೆ. ಪಬ್ಲಿಕ್ಕು ಫುಲ್ ಕಡಿಮೆ ಇದ್ದಾರೆ, 0.73. ಆ್ಯಕ್ಚುಲಿ ಯಾರೂ ಕೂಡ ಇಂಥ ಶೇರ್ಗಳ ಬಗ್ಗೆ ತಲೆನೇ ಕೆಡಿಸ್ಕೊಳೋದಿಲ್ಲ. ಅದ್ರ ಪಾಡಿಗೆ ಅದು ಪರ್ಫಾರ್ಮೆನ್ಸ್ ಮಾಡ್ತಾನೆ ಇರ್ತವೆ. ಅದು ಏನೋ ಒಂದು ಲಾಜಿಕ್ ಇದೆ, ಅದ್ರ ಹಿಂದ್ಗಡೆ ಏನೋ ಒಂದು ನ್ಯೂಸ್ ಇದೆ. ಅದಕ್ಕೋಸ್ಕರ ಏನು ಮಾಡ್ತಿರ್ತಾರೆ, ಈ FIIಗಳಾಗಿರ್ಬೋದು, DIIಗಳಾಗಿರ್ಬೋದು, ಅವ್ರ ಸ್ಟೇಕ್ನ ಒಂದು ಇನ್ಕ್ರೀಸ್ ಮಾಡ್ತಾ ಇರ್ತಾರೆ. ನಾವು ಪಬ್ಲಿಕ್ ಏನು ಮಾಡ್ತೀವಿ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ಇದೇ ರಿವರ್ಸ್ ಪ್ಯಾಟರ್ನ ನೋಡಿ. ಪಬ್ಲಿಕ್ ಎಲ್ಲಿ ಜಾಸ್ತಿ ಇರ್ತಾರೋ ಶೇರ್ ಹೋಲ್ಡಿಂಗ್ ಪ್ಯಾಟರ್ನಲ್ಲಿ, ಪಬ್ಲಿಕ್ ಎಲ್ಲಿ ಜಾಸ್ತಿ ಇರ್ತಾರೋ ಅಂಥ ಕಡೆ ಏನು ಪ್ರಮೋಟರ್ಸ್ ಆಗಿರ್ಬೋದು, FIIಗಳಾಗಿರ್ಬೋದು, ಹಾಗೆ DIIಗಳಾಗಿರ್ಬೋದು ಫುಲ್ ಕಡಿಮೆ ಇರ್ತಾರೆ. ನೀವು ಅಬ್ಸರ್ವ್ ಮಾಡಿ ಬೇಕಾದರೆ. ಓಕೆ, ಇದರ ಒಂದು ಬ್ಯಾಲೆನ್ಸ್ ಶೀಟ್ನ ನೋಡೋದಾದರೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ನೋಡಿ ಹೆಂಗಿದೆ. 12,000, 2,000 ಇದ್ದಿದ್ದು 3 ಆಯಿತು, 3 ಇದ್ದಿದ್ದು 4 ಆಯಿತು, ಸಡನ್ನಾಗಿ 11 ಒಂದು ದೊಡ್ಡ ಜಂಪು. ನೆಕ್ಸ್ಟು 12ರಲ್ಲಿ ಇದ್ದಾರೆ ಇವಾಗ. ಓಕೆ, ನೆಕ್ಸ್ಟು ಲಾಂಗ್ ಟರ್ಮ್ ಬಾರೋಯಿಂಗ್ಸು, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ನ ನೋಡಿದ್ರೆ, ಬೇಸಿಕಲಿ ಇದೊಂದು ರಿಯಲ್ ಎಸ್ಟೇಟ್ ಕಂಪ್ನಿ. ಅಂದರೆ ಸೊ ಆಬ್ವಿಯಸ್ಲಿ ಅಲ್ಲಿ ಸಾಲ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಸೊ ಇಲ್ಲೂ ಕೂಡ ಇದೆ ಬಾರೋಯಿಂಗ್ಸು. ಲಾಂಗ್ ಟರ್ಮ್ ಬಾರೋಯಿಂಗ್ಸು 1,574, ಶಾರ್ಟ್ ಟರ್ಮ್ ಬಾರೋಯಿಂಗ್ಸು 8,654. ಅಂದರೆ ಇನ್ನೊಂದು ಬೇಸಿಕಲಿ ಏನಂತ ಹೇಳಿದ್ರೆ, ಇದೊಂದು ಬಿಸ್ನೆಸ್ ಗ್ರೋತ್ ಏನಿದೆ, ಆ ಬಿಸ್ನೆಸ್ ಗ್ರೋತು ತುಂಬ ಹೈ ಇರ್ತಕ್ಕಂಥ ಒಂದು ಬಿಸ್ನೆಸ್ ಗ್ರೋತ್ ಇರ್ತಕ್ಕಂಥ ಸೆಕ್ಟರ್ ಇದು. ಮಾರ್ಕೆಟ್ ಕ್ಯಾಪಿಟಲೈಸೇಷನನ್ನು ನೋಡೋದಾದರೆ ನೋಡಿ, 1,15,000 ಕೋಟಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನನ್ನು ಹೊಂದಿದೆ. ನೆಕ್ಸ್ಟು ಇದರ ಒಂದು ಏನು ಸೆಕ್ಟರ್ನಲ್ಲಿ ಟಾಪಲ್ಲಿ ಇರ್ತಕ್ಕಂಥ ಶೇರು. ಸೊ ಇಲ್ಲೇ ನಾನು ಅರ್ಥ ಮಾಡ್ಕೋಬೋದು ಎಷ್ಟು ದೊಡ್ಡ ಕಂಪ್ನಿ ಇದೆ ಇದು ಅಂತ ಹೇಳ್ಬಿಟ್ಟು. ಯಾರನ್ನು ಹೇಳಿದ್ನಲ್ಲ, ಬೇಸಿಕಲಿ ಯಾರನ್ನು ಪಬ್ಲಿಕ್ಸ್ಗಳು ಇದನ್ನ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ ರಿಯಲ್ ಎಸ್ಟೇಟ್ ಕಂಪ್ನಿಗಳ ಬಗ್ಗೆ. ಫಾರ್ ಎಕ್ಸಾಂಪಲ್ ಗೋದ್ರೇಜ್ ಇರ್ಬೋದು, ವೆಬ್ರಾಯ್ ರಿಯಾಲ್ಟಿ ಆಗಿರ್ಬೋದು, ಎಲ್ಲ ಶೇರ್ ಪ್ಯಾಟರ್ನನ್ನು ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಇವರು ಇನ್ನೊಂದೇನಪ್ಪ ಹೊಸ ವಿಷಯ ಅಂತ ಹೇಳಿದ್ರೆ, ಇವ್ರ ಬಗ್ಗೆ
ನಮಗೆಲ್ಲರಿಗೂ ಗೊತ್ತಿದೆ ಲಕ್ಸುರಿ ಫ್ಲ್ಯಾಟ್ಸ್ ಮಾಡ್ತಾರೆ. ಮುಂಬೈ, ಪುಣೆ, ಬೆಂಗಳೂರಲ್ಲಿ ಆಲ್ರೆಡಿ ಇವರಿದ್ದಾರೆ. ಹೊಸದಾಗಿ ಇವಾಗ ಅಯೋಧ್ಯದಲ್ಲಿ ಕೂಡ ತಮ್ಮ ಒಂದು ಅಪಾರ್ಟ್ಮೆಂಟ್ಸ್ಗಳನ್ನು ಇವರು ಕಟ್ತಾ ಇದ್ದಾರೆ ಇವಾಗ. ಓಕೆ, ಅಲ್ಲೂ ಜೋರಾಗೇ ಬುಕ್ಕಿಂಗ್ಸ್ ಎಲ್ಲ ನಡೀತಾ ಇದೆ. ಓಕೆ, ನೆಕ್ಸ್ಟ್ನ ಒಂದು ಶೇರ್ನ ನೋಡೋದಾದರೆ ಗೋಲ್ಡ್ಗೆ ರಿಲೇಟೆಡ್ ಆಗಿರತಕ್ಕಂಥ ಒಂದು ಶೇರ್ ಇದು. ಇಡೀ ಪ್ರಪಂಚದಲ್ಲಿ ಏನೇ ಆಗಲಿ, ನೆಗೆಟಿವೋ ಪಾಸಿಟಿವೋ, ಫಸ್ಟ್ ರಿಯಾಕ್ಟ್ ಆಗೋದು ಗೋಲ್ಡು. ಏನೇ ಆಗಲಿ, ಇವಾಗ ಫಾರ್ ಎಕ್ಸಾಂಪಲ್ ವಾರ್ ನಡೀತಾ ಇದೆ, ಸೊ ದುಬ್ಬಂತ ಬಿದ್ದುಬಿಡೋದಾಗಿರ್ಬೋದು. ಅಂದರೆ ಎಲ್ಲರೂ ಮಾರ್ಕೆಟಿಂದ, ಸ್ಟಾಕ್ ಮಾರ್ಕೆಟಿಂದ ದುಡ್ಡನ್ನು ತೆಗೆದುಬಿಟ್ಟು ಎಲ್ಲರೂ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಥರ. ಸೊ ಫಸ್ಟು ಹೋಗಿ ಇದ್ರ ಮೇಲೆ ಇದು ಇಂಪ್ಯಾಕ್ಟ್ ಆಗ್ತದೆ. ಸೊ ಓಕೆ, ಆ ಶೇರ್ನ ನೋಡೋದಾದ್ರೆ ಮುತ್ತೂಟ್ ಫಿನಾನ್ಸ್ 1 ಇಯರಲ್ಲಿ 55% ರಿಟರ್ನನ್ನು ಕೊಟ್ಟಿದೆ. ಪಾಸ್ಟ್ 1 ಇಯರಲ್ಲಿ 5 ವರ್ಷದಲ್ಲಿ 176% ರಿಟರ್ನನ್ನು ಕೊಟ್ಟಿರ್ತಕ್ಕಂಥ ಒಂದು ಶೇರ್. ಏನು ಮಾಡಿಬಿಡ್ತಾರಪ್ಪ ಅಂತ ಹೇಳಿದ್ರೆ ಮೆಜಾರಿಟಿ ಜನ, ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ. ಸೊ ಇಲ್ಲೆಲ್ಲ ಟಾಪಲ್ಲಿ ಹೋಯ್ತು, ಇಲ್ಲೆಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತು. ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಹೋಗ್ಬಿಡೋಣ, ಎಂಟರ್ ಆಗ್ಬಿಡೋಣ ಅಂತ ಇಲ್ಲೆಲ್ಲೋ ಆಗ್ತಾರೆ. ಸೊ ಟಾಪಿಗೆ ಹೋಯ್ತು, ಸ್ಯಾಟಿಸ್ಫೈಡ್. ಆಮೇಲೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ, ಬೀಳುತ್ತೆ. ಆಮೇಲೆ ಏನೊಂದು ಕನ್ಸಾಲಿಡೇಟ್ ಫೇಸಲ್ಲಿ ಹೋಗುತ್ತೆ. ಏನಾಗ್ತಾರೆ ಅಲ್ಲಿ ಅವ್ರದ್ದು ಏನಾಗ್ಬಿಡುತ್ತೆ ಅಂದರೆ ಮೆಂಟಾಲಿಟಿ ಹೆಂಗಿರುತ್ತೆ ಅಂದರೆ, ನೆಗೆಟಿವ್ ಹೋಗ್ತಾ ಇದೆ, ಇದನ್ನ ಮುಗಿತಿದ್ರದ್ದು, ಇದು ಮೇಲೆ ಯಾವ ಕಾರಣಕ್ಕೂ ಹೋಗೋದಿಲ್ಲ ಶೇರು. ಸೊ ನಾವು ಎಕ್ಸಿಟ್ ಆಗ್ಬಿಡೋಣ, ನಮ್ಗೆ ಎಷ್ಟು ಬರುತ್ತೋ ಅಷ್ಟು ದುಡ್ಡು ತಗೊಂಡು ನಾವು ವಾಪಸ್ ಬಂದ್ಬಿಡೋಣ ಅಂತಕ್ಕಂಥ ಒಂದು ನೆಗೆಟಿವಿಂದ ಬಂದ್ಬಿಡ್ತಾರೆ. ಅದೇನು ಮಾಡ್ಬಿಡ್ತಾರೆ, ಆ ಮುಂದೆ ಹೋಗೋ ಏನು ಆ ಒಂದು ರ್ಯಾಲಿ ಇರುತ್ತಲ್ಲ ಅದನ್ನು ಮಿಸ್ ಮಾಡ್ಕೊಬಿಡ್ತಾರೆ ಎಲ್ಲರೂ ಅಷ್ಟೇ. ಆಗೋದೇ ಅದು ನೋಡಿ. ಇಲ್ಲೊಂದು ಕನ್ಸಾಲಿಡೇಟ್ ಫೇಸ್ ಆಯಿತು, ಇಲ್ಲೂ ಸ್ವಲ್ಪ ಬಿತ್ತು. ಸೊ ಅದೇನು ಇಲ್ಲೆಲ್ಲ ಯಾರ್ಯಾರು ತೆಗ್ದಿರ್ತಾರಲ್ಲ, ಈ ಒಂದು ರ್ಯಾಲಿನ ಮಿಸ್ ಮಾಡಿರ್ತಾರೆ. ಇಲ್ಲೇನು ಈ ರ್ಯಾಲಿ ಇದೆಯಲ್ಲ ಅದನ್ನು ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಬರ್ತೀವಿ ಅಂತ ಹೇಳಿದ್ರೆ ಒಂದು ತಾಳ್ಮೆ ಇರಬೇಕು. ನೆಗೆಟಿವಿಟಿ ನಿಮಗೆ ನಂಬಿಕೆ ಇದೆಯಾ ಆ ಬಿಸ್ನೆಸ್ಸಲ್ಲಿ ಅಂದರೆ ಮಾತ್ರ ಎಂಟರ್ ಆಗಬೇಕು. ಯಾರೋ ಹೇಳಿದ್ರು, ಎಲ್ಲೋ ನ್ಯೂಸಲ್ಲಿ ನೋಡಿದೆ, ನಮ್ಮ ಫ್ರೆಂಡ್ ಹೇಳ್ದ, ಅದಕ್ಕೋಸ್ಕರ ಆಗ್ತಿದ್ದೀನಿ. ದಯವಿಟ್ಟು ಅದನ್ನು ಬಿಟ್ಬಿಡಿ, ನಿಮ್ಮದೇ ಸ್ವಂತ ಲಾಜಿಕ್ನ ಉಪಯೋಗಿಸ್ಕೊಳ್ಳಿ. ಗೂಗಲಲ್ಲಿ ಎಲ್ಲವೂ ಸಿಗುತ್ತೆ, ಎಲ್ಲದೂ ಸಿಗುತ್ತೆ. ಕೆಲವರು ಹೇಳ್ತಾರೆ ನಾನು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅಲ್ಲ, ನನಗೇನೂ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು. ತಿಳ್ಕೊಳ್ಳಿ, ಅದ್ರ ಬಗ್ಗೆ ತಿಳ್ಕೊಂಡಾಗ ತಾನೇ ಗೊತ್ತಾಗೋದು. ಓಕೆ ಫೈನ್. ನೆಕ್ಸ್ಟ್ ನೋಡೋದಾದರೆ ಪ್ರಮೋಟರ್ಸ್ ಹೋಲ್ಡಿಂಗ್ನ ನೋಡೋದಾದರೆ 73% ಪ್ರಮೋಟರ್ಸ್ ಹೋಲ್ಡಿಂಗ್ ಇದ್ದಾರೆ. ಹಾಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು 8% ಇದ್ದಾರೆ. ನೆಕ್ಸ್ಟು DIIಗಳು 14% ಇದ್ದಾರೆ. ಬಟ್ ಪಬ್ಲಿಕ್ ಹೋಲ್ಡಿಂಗ್ ಎಷ್ಟಿದೆ ನೋಡ್ರಿ, 3% ಮಾತ್ರ ಪಬ್ಲಿಕ್ ಹೋಲ್ಡಿಂಗ್ ಇದೆ. ಸೊ ಇಲ್ಲೂ ಕೂಡ ಪಬ್ಲಿಕ್ ಹೋಲ್ಡಿಂಗ್ ತುಂಬ ಕಡಿಮೆ ಇದೆ. ಓಕೆ, ನೆಕ್ಸ್ಟು ಈ ನ್ಯೂಸಲ್ಲಿ ನೋಡ್ಬೋದು ನೀವು, ಅವರ AUM ಏನಿದೆ, ದ ಕನ್ಸಾಲಿಡೇಟೆಡ್ AUM ಆಫ್ ಮುತ್ತೂಟ್ ಫಿನಾನ್ಸ್ ಗ್ರ್ಯೂ ಬೈ 11.2%. ಹತ್ತತ್ರ 80,000 ಕೋಟಿಯ ಒಂದು AUM ಅನ್ನು ಮುತ್ತೂಟ್ ಫಿನಾನ್ಸ್ ಅವರು ಹೊಂದಿದ್ದಾರೆ. ಅಂದರೆ ಡೇ ಬೈ ಡೇ ಗ್ರೋತ್ ಆಗ್ತಿದೆ ಅಂತ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದ್ರೆ 65,569 ಕೋಟಿಯಷ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನು ಹೊಂದಿದೆ. ಓಕೆ ಫೈನ್. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ನೋಡ್ಬೋಣ. ನೆಟ್ ಪ್ರಾಫಿಟನ್ನು ನೋಡೋದಾದರೆ ನೋಡ್ರಿ, ಈ ಒಂದು ಕಾಲಮು ನೆಟ್ ಪ್ರಾಫಿಟ್ ಇವಾಗ ಎಲ್ಲಿದೆ, 3,474 ನೆಟ್ ಪ್ರಾಫಿಟಲ್ಲಿ ಇದೆ. ಅರ್ನಿಂಗ್ ಪರ್ ಶೇರ್ EPS ಅನ್ನು ನೋಡಿದರೆ ನೀವೇನು ಮೇಲ್ಗಡೆನೇನು ನೋಡೋದ ಬೇಡ, ಹಾಳ ಮೂಳ ಎಲ್ಲ ನಿಮಗೆ ಗೊತ್ತಾಗಲ್ಲ. ಅಂದರೆ ಇನ್ ದ ಸೆನ್ಸ್ EPS ಒಂದು ರಿಫ್ಲೆಕ್ಷನನ್ನು ಕೊಡುತ್ತೆ. ಅಂದರೆ ಯಾವ ಸೈಡು ಹೋಗ್ತಾ ಇದೆ ಆ ಕಂಪನಿ, ಗ್ರೋತಲ್ಲಿ ಹೋಗ್ತಿದ್ಯಾ, ಅಂದರೆ ದಿನೇ ತಾನು ಮುಂದೆ ಹೋಗ್ತಾ ಇದೆಯಾ ಅಥವಾ ಹಿಂದ್ಗಡೆ ಬರ್ತಾ ಇದೆಯಾ, ನೆಗೆಟಿವಿಟಿ ಕಡೆ ಬರ್ತಾ ಇದೆಯಾ ಅನ್ನತಕ್ಕಂಥದ್ದನ್ನು ನೀವು ಇಲ್ಲೇ ನೋಡ್ಬಿಡ್ಬೋದು. ಇಲ್ಲಿ ನೋಡಿ 24 ಇದ್ದಿದ್ದು 16 ಆಯಿತು, ಬಿತ್ತು. ನೆಕ್ಸ್ಟು ಮತ್ತೆ 29 ಆಯಿತು, 44 ಆಯಿತು, 75 ಆಯಿತು, ಇವಾಗ 86ಗೆ ಬಂದಿದೆ. ಓಕೆ, ಸ್ಟಾಕ್ ಮಾರ್ಕೆಟ್ ಅಂದಮೇಲೆ ಮೇಲೆ ಕೆಳಗೆ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಅದು ಡಿಮಾಂಡ್ ಆ್ಯಂಡ್ ಸಪ್ಲೈ, ಆಬ್ವಿಯಸ್ಲಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ಎಕಾನಮಿ. ಓಕೆ, ನೆಕ್ಸ್ಟನ್ನು ನೋಡೋದಾದರೆ ಏವಿಯೇಷನ್ ಸೆಕ್ಟರಲ್ಲಿ ಬರ್ತಕ್ಕಂಥ ಒಂದು ಶೇರು. ಏವಿಯೇಷನ್ನಲ್ಲಿ ಇಂಟರ್ಗ್ಲೋಬ್ ಏವಿಯೇಷನ್ 5 ಇಯರ್ನ ಒಂದು ಚಾರ್ಟ್ ಪ್ಯಾಟರ್ನನ್ನು ನೋಡಿದರೆ 141% ರಿಟರ್ನನ್ನು ಕೊಟ್ಟಿದೆ. ಓಕೆ, ನೆಕ್ಸ್ಟು ತನ್ನ ಒಂದು ಪಿಯರ್ಸ್ನ ಕಂಪ್ಯಾರಿಸನ್ ಮಾಡಿದರೆ, ಅಂದರೆ ತನ್ನ ಸೆಕ್ಟರಲ್ಲಿ ಟಾಪಲ್ಲಿ ಇರತಕ್ಕಂಥ ಒಂದು ಶೇರ್ ಆಗಿರುತ್ತೆ ಇದು. ಪ್ರಮೋಟರ್ಸ್ ಹೋಲ್ಡಿಂಗ್ನ ನಾವು ಚೆಕ್ ಮಾಡೋದಾದರೆ 57 ಪ್ರಮೋಟರ್ಸ್ ಹೋಲ್ಡಿಂಗು, ಹಾಗೆಯೇ 23 FIIಗಳು, DIIಗಳು 15, 3% ಪಬ್ಲಿಕ್ಕು ಇದ್ದಾರೆ. ಬೇಸಿಕಲಿ ಏನಪ್ಪ ಅಂತ ಹೇಳಿದ್ರೆ, ಬ್ಲೈಂಡಾಗಿ ಯಾವುದೇ ಸ್ಟಾಕ್ಸಲ್ಲೂ ಹೋಗಬೇಡಿ. ಫಸ್ಟಿಗೆ ನೀವು ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿ, ನಂತರ ಮಾತ್ರ ಅದ್ರ ಎಂಟರ್ ಆಗೋಕ್ಕೆ ಡಿಸೈಡ್ ಆಗಿ. ಸುಮ್ಮನೆ ಏನೋ ಯಾರೋ ಹೇಳಿದರು ದಯವಿಟ್ಟು ಬೇಡ. ನಿಮಗೆ ಅರ್ಥ ಆಗ್ತಿದೆಯಾ, ಅದು ಏನು ಕಂಪ್ನಿ ಏನು ಬಿಸ್ನೆಸ್ ಮಾಡ್ತಿದೆ ಅಂತ ಅರ್ಥ ಆಗ್ತಿದೆಯಾ ಅಂದರೆ ಮಾತ್ರ ಹೋಗಿ. ಫಾರ್ ಎಕ್ಸಾಂಪಲ್ ಬ್ರಿಟಾನಿಯಾ ಏನು ಬಿಸ್ನೆಸ್ ಮಾಡುತ್ತೆ,
ಅಫ್ಕೋರ್ಸ್ ಬಿಸ್ಕೆಟ್ ಈ ಥರ FMCG ಪ್ರಾಡಕ್ಟ್ಸ್ಗಳನ್ನು ಅವು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ಏನಿಲ್ಲ, ಫಾರ್ ಎಕ್ಸಾಂಪಲ್ ನಿಮಗೇನು ಆ ಕಂಪ್ನಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಗೂಗಲಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟರ್ಸ್ ಪ್ರೆಸೆಂಟೇಷನ್ ಅಂತ ಕೊಡಿ. ಇನ್ವೆಸ್ಟರ್ಸ್ ಪ್ರೆಸೆಂಟೇಷನ್ ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೋ ಬ್ರಿಟಾನಿಯಾದ ಬೇಕು, ಬ್ರಿಟಾನಿಯಾ ಇನ್ವೆಸ್ಟರ್ಸ್ ಪ್ರೆಸೆಂಟೇಷನ್ ಅಂತ ಕ್ಲಿಕ್ ಮಾಡಿದರೆ ಇದೇ BJP ಬಂದ್ಬಿಡ್ತು. ಓಕೆ ಫೈನ್, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಅದು ಲಿಂಕ್ ಸಿಗುತ್ತೆ, PDF ಅಲ್ಲಿರುತ್ತೆ. ಆಲ್ಮೋಸ್ಟ್ ಎಲ್ಲ ಕಂಪ್ನಿದು PDF ಅಲ್ಲೇ ಇರುತ್ತೆ. ಆ ಒಂದು PDF ಅಲ್ಲಿ ಅವ್ರ ಮುಂದಿನ ಏನು ಪ್ಲ್ಯಾನ್ಗಳೇನಿವೆ, ಹಾಗೆಯೇ ಅವರ ಪ್ರಾಡಕ್ಟ್ ಲೈನ್ಗಳೇನಿವೆ ಎಲ್ಲವನ್ನೂ ಕೊಟ್ಟಿರ್ತಾರೆ. ಅಲ್ಲೇ ಅರ್ಥ ಆಗೋಗ್ಬಿಡುತ್ತೆ ನಿಮ್ಗೆ ಆಲ್ಮೋಸ್ಟ್ ಏನು ಕಂಪ್ನಿ ಏನು ಮಾಡ್ತಿದೆ, ಯಾವ್ಯಾವ ಪ್ರಾಡಕ್ಟ್ನ ಮಾರ್ಕೆಟಲ್ಲಿ ಲಾಂಚ್ ಮಾಡಿದೆ, ಮಾರ್ಕೆಟಲ್ಲಿ ಯಾವ್ಯಾವ ಪ್ರಾಡಕ್ಟ್ಗಳು ಇದ್ದಾವೆ ಅಂತಕ್ಕಂಥದ್ದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಎಲ್ಲಿ ಇನ್ವೆಸ್ಟರ್ಸ್ ಪ್ರೆಸೆಂಟೇಷನಲ್ಲಿ ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಓಕೆ ಫೈನ್, ಕನ್ಕ್ಲೂಷನಲ್ಲಿ ಹೇಳೋದಾದರೆ ಇಂಟರ್ಗ್ಲೋಬ್ ಏವಿಯೇಷನು ಇವಾಗ ನಡೀತಿರ್ತಕ್ಕಂಥದ್ದು ಒಂದು ಗೋಲ್ಡನ್ ಎರಾ ಅಂತ ಹೇಳ್ಬೋದು ಈ ಏವಿಯೇಷನ್ ಸೆಕ್ಟರ್ಗೆ. ಇತ್ತೀಚಿನ ದಿನಗಳಲ್ಲಿ ಪರವಾಗಿಲ್ಲ ಅಂತಕ್ಕಂಥ ಒಂದು ಪರ್ಫಾರ್ಮೆನ್ಸನ್ನು ತೋರಿಸ್ತಿದೆ. ಇದ್ರ ಹಿಂದೆ ಏನಾಗಿತ್ತಲ್ಲ ಫುಲ್ಲು ನೆಗೆಟಿವಿಟಿ, ಅಂದರೆ ನೆಗೆಟಿವ್ ಸಂಬಳನೂ ಕೊಡತ್ತೆ ಇರತಕ್ಕಂಥ ಸ್ಥಿತಿಗೆ ಕೆಲವೊಂದು ಏವಿಯೇಷನ್ ಕಂಪ್ನಿಗಳು ಹೋಗಿದ್ವು. ಇವಾಗ ಆ ಸಿಚುಯೇಷನ್ ಬದಲಾವಣೆ ಆಗ್ತಾ ಇದೆ. ಕಳೆದ ಒಂದು 2 ಕ್ವಾರ್ಟರ್ನಲ್ಲಿ ತಾವು ಏನು ಒಂದು ಅವರ ರಿಸಲ್ಟ್ಸನ್ನು ಕೊಟ್ಟಿದ್ದಾರೋ ಪಾಸಿಟಿವ್ ಆಗಿರ್ತಕ್ಕಂಥ ರಿಸಲ್ಟ್ಸನ್ನು ಕೊಟ್ಟರು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಮಾಡ್ತಾರೆ, ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬೇಸಿಕ್ ಲಾಜಿಕ್ ಏನಪ್ಪ ಈ ವಿಡಿಯೋದು ಅಂತ ಹೇಳಿದ್ರೆ, ಪ್ರಮೋಟರ್ಸ್ ಹೋಲ್ಡಿಂಗು ಹಾಗೆಯೇ FII ಹೋಲ್ಡಿಂಗು ಮತ್ತು DII ಹೋಲ್ಡಿಂಗು ಜಾಸ್ತಿ ಎಲ್ಲಿದೆಯೋ ಅಂಥದ್ದನ್ನು ನೋಡಿ. ಇದೇ ಒಂದು ಟ್ರಿಕ್ ಅಂತ ಅಲ್ಲ. ಸೊ ನೋಡಿ, ಒಂದು ರ್ಯಾಂಡಮ್ ಆಗಿ ಇರ್ತಕ್ಕಂಥದ್ದು ಈ ಥರ. ಸೊ ಈ 3 ಜನ ಎಲ್ಲಿ ಜಾಸ್ತಿ ಇರ್ತಾರೆ, ಹಾಗೆಯೇ ಪಬ್ಲಿಕ್ಕು ಎಲ್ಲಿ ಕಡಿಮೆ ಇರ್ತಾರೆ ಅಂಥದ್ದನ್ನು ನೋಡಿ ಸ್ವಲ್ಪ ಟ್ರ್ಯಾಕ್ ಮಾಡಿ. 5 ಇಯರ್ ಪ್ಯಾಟರ್ನ್ ಹೆಂಗಿದೆ, ಬ್ಯಾಲೆನ್ಸ್ ಶೀಟ್ ಯಾವ ಥರ ಇದೆ ಅಂತ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.